ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ DCET ಎಕ್ಸಾಮ್ ಬಗ್ಗೆ ಅಪ್ಡೇಟನ್ನು ಮಾಡಲಾಗಿದೆ. ಸೊ KCET ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ DCET ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು ಅಂತಂದರೆ ಆನ್ಲೈನ್ ಮುಖಾಂತರ ಕಂಡಕ್ಟ್ ಮಾಡ್ತಾಯಿದ್ರು. ಆದರೆ ಸಮ ಕಾರಣಗಳಿಂದ ಏನು ಮಾಡ್ತಾಯಿದೆ ಅಂದರೆ ಆಫ್ಲೈನ್ OMR ಪತ್ರಿಕೆಯ ಮೂಲಕ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಜಿಲ್ಲೆಗಳು ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಆಮೇಲೆ ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಉಡುಪಿ, ಮೈಸೂರು, ಶಿವಮೊಗ್ಗ, ತುಮಕೂರು, ವಿಜಯಪುರ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತೆ. ಇಷ್ಟು ಸೆಂಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಫ್ಲೈನ್ ಎಕ್ಸಾಮನ್ನು ನಾವು ತೆಗೆದುಕೊಳ್ತೀವಿ, ಆನ್ಲೈನ್ ಇರುವುದಿಲ್ಲ. OMR ಸೀಟ್ ಮುಖಾಂತರ ಎಕ್ಸಾಮನ್ನು ಪರೀಕ್ಷೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಯ್ಕೆಯಾಗಿರುವ ಮಾಡಿರುವ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಕೇಂದ್ರದ ಜಿಲ್ಲೆಯಲ್ಲಿ ಆಯ್ಕೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅಂದರೆ ಒಂದ್ಸಲ ನೀವು ಯಾವ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ತೀರಿ ಅದೇ ಜಿಲ್ಲೆಯಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ಮತ್ತು ನೀವು ಎಕ್ಸಾಮನ್ನು ಸೆಂಟ್ರನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಪರೀಕ್ಷೆ ಕೇಂದ್ರ 24/5/2024 ಬೆಳಗ್ಗೆ 11ರಿಂದ 27/5/2024 ರಾತ್ರಿ 12 ಗಂಟೆವರೆಗೆ ಏನು ಆಯ್ಕೆ ಮಾಡಲು ಸೂಚಿಸಲಾಗಿದೆ. ಅಂದರೆ ನೀವು ಪರೀಕ್ಷಾ ಸ್ಥಳವನ್ನು ಏನಾದರೂ ಬೇಕು ಅಂತಂದರೆ ನೀವೇನು ಮಾಡಬೇಕು, ಈಗ 24ರಿಂದ 27 ತಾರೀಕು ತನಕ ನೀವು ಪರೀಕ್ಷಾ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಸೊ ಇಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಈ ರೀತಿಯಾಗಿದೆ. ಸೊ 27ನೇ ತಾರೀಕಿಗೆ ಅಂದರೆ ಇಲ್ಲಿ 22/6/2024 ಇಲ್ಲಿ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಬೆಂಗಳೂರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದು 11:30ರಿಂದ 7:30 ತನಕ 50 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ. ಅದಾದ ಮೇಲೆ ಯಾರಂತಂದರೆ ಇಲ್ಲಿ ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಕು, ಸ್ಕಿಲ್ಲು, ಆಮೇಲೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಷಿಯನ್ನು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಇದನ್ನು 2ರಿಂದ 5 ಗಂಟೆ ತನಕ 3 ತಾಸಿನ ಎಕ್ಸಾಮ್ 100 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇವೆರಡು ಎಕ್ಸಾಮ್ದು ಟೈಮ್ ಟೇಬಲನ್ನು ಇವಾಗ ಬಿಟ್ಟಿದ್ದಾರೆ. ಸೊ ಇದು ಒಂದು ಟೈಮ್ ಟೇಬಲ್ ಕೂಡ ಅನ್ಕೋಬೋದು, ಜೊತೆಗೆ ಎಕ್ಸಾಮ್ ಸೆಂಟ್ರನ್ನು ಕೂಡ ಅನ್ಕೋಬೋದು. DCET ವಿದ್ಯಾರ್ಥಿಗಳಿಗೆ ಈ ಸಲ ಏನಂದರೆ ಆನ್ಲೈನ್ ಇರುವುದಿಲ್ಲ, ಆಫ್ಲೈನ್ ಇರುತ್ತೆ. ಮತ್ತು ನಿಮಗೆ ಯಾವುದು ಸೆಂಟರ್ ಬೇಕಾದ್ರೆ ನೀವು ಚಾಯ್ಸ್ ಮಾಡ್ಕೊಳ್ಬೋದು. ಆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅವರು ಒಂದು ಲಿಂಕನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಲಿಂಕ್ ಮುಖಾಂತರ ಹೋಗಿ ನೀವು ಪರೀಕ್ಷಾ ಸೆಂಟರ್ಗಳನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ.